ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ನಿಫಾ ವೈರಸ್ಗೆ ಬೆಂಗಳೂರಿನಲ್ಲಿ ಓದ್ತಾ ಇದ್ದ ಕೇರಳ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಮಲಪ್ಪುರಂ ಮೂಲದ 24 ವರ್ಷದ ವಿದ್ಯಾರ್ಥಿ ಅಸುನೀಗಿದ್ದಾರೆ. ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಆ ವಿದ್ಯಾರ್ಥಿ ಬೆಂಗಳೂರಿನಿಂದ ಕೇರಳಕ್ಕೆ ತೆರಳಿದ್ರು. ಸೆಪ್ಟೆಂಬರ್ 6ನೇ ತಾರೀಕಿನಂದು ವಾಂತಿ ಭೇದಿ ಶುರುವಾಗಿತ್ತು. 7ನೇ ತಾರೀಕಿನಂದು ಆರೋಗ್ಯ ಆತನಿಗೆ ಬಹಳ ಗಂಭೀರ ಆಗಿತ್ತು. ಮೃತನ ಬ್ಲಡ್ ಹಾಗೆ ಸಿರಮ್ ಸ್ಯಾಂಪಲ್ನಲ್ಲಿ ನಿಫಾ ಪಾಸಿಟಿವ್ ಇರುವಂಥದ್ದು ಪತ್ತೆಯಾಗಿದೆ. ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಉತ್ಸವ ಸಮಿತಿ ಮಾಜಿ ಅಧ್ಯಕ್ಷ ಬದ್ರಿನಾಥ್ ಮತ್ತು ಸೈಟ್ ಬಾಬಣ್ಣ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಚಿತ್ರದುರ್ಗದ ಆರ್ಎಸ್ಎಸ್ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ಹಿಂದೂ ವಿರೋಧಿ ಬದ್ರಿನಾಥ್ಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಗಳನ್ನು ಕೂಗಿದ್ದಾರೆ. ಮುಖಂಡ ರಾಜ್ಕುಮಾರ್ ಹಾಗೆ ಇತರರ ಜೊತೆ ವಾಗ್ವಾದವನ್ನು ನಡೆಸಲಾಗಿದೆ. ಅಮೆರಿಕ ಪ್ರವಾಸದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನ್ಯೂಯಾರ್ಕ್ನ ಎಡ್ಜ್ ಸ್ಕೈಡೆಕ್ ವೀಕ್ಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸ್ಕೈಡೆಕ್ ನಿರ್ಮಾಣ ಮಾಡುವ ಕನಸು ಕಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಡ್ಜ್ನ ವಾಸ್ತುಶಿಲ್ಪ ಹಾಗೆ ವಿನ್ಯಾಸ ಮತ್ತಿತರ ವಿಚಾರಗಳನ್ನು ಪರಿಶೀಲಿಸಿದ್ದಾರೆ. 100ನೇ ಮಹಡಿಯಲ್ಲಿ 7500 ಚದರಡಿಯ ಈ ಡೆಕ್ ಅನ್ನು ವೀಕ್ಷಣೆ ಮಾಡಿದ್ದಾರೆ. ಪತ್ನಿಯ ಜೊತೆಗೆ ಪ್ರವಾಸಿ ತಾಣವನ್ನು ಕಣ್ತುಂಬಿಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯುವಕರ ಗುಂಪೊಂದು ಪ್ಯಾಲೆಸ್ತೈನ್ ಧ್ವಜವನ್ನು ಹಿಡಿದು ಬೈಕ್ನಲ್ಲಿ ರೌಂಡ್ಸ್ ಹಾಕಿದೆ. ಅನ್ಯ ಕೋಮಿನ ಯುವಕರು ನಗರ ಸಂಚಾರವನ್ನು ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಂಥ ಯುವಕರ ವಿರುದ್ಧ ಆಕ್ರೋಶ ಕೇಳಿಬಂತು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತ. ನಾಳೆ ಈದ್ ಮಿಲಾದ್ ಸಿದ್ಧತೆಯ ನಡುವೆ ಇಂಥದ್ದೊಂದು ವಿವಾದ ಸೃಷ್ಟಿಸಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನನಗೆ ಪ್ರಧಾನಿ ಹುದ್ದೆ ಆಫರ್ ನೀಡಲಾಗಿತ್ತು, ಆದರೆ ಅದನ್ನು ನಿರಾಕರಿಸಿದ್ದೆ ಅಂತ ಹೇಳುವ ಮೂಲಕ ಸಂಚಲನ ಮೂಡಿಸಿದ್ದಾರೆ. ಪ್ರಧಾನಿ ಹುದ್ದೆ ಸ್ಪರ್ಧೆಗಿಳಿದ್ರೆ ಬೆಂಬಲ ನೀಡೋದಾಗಿ ರಾಜಕಾರಣಿಯೊಬ್ಬರು ಹೇಳಿದ್ದರು, ಆದರೆ ಆಫರ್ ಅನ್ನು ನಾನು ನಿರಾಕರಿಸಿದ್ದೆ. ಪ್ರಧಾನಿ ಆಗೋದು ನನ್ನ ಕನಸಲ್ಲ ಅಂತಾನೂ ಹೇಳಿದ್ದಾರೆ. ಪಕ್ಷವೇ ಇರಲಿ, ಸಂಘಟನೆನೇ ಇರಲಿ, ಅದಕ್ಕೆ ನಾನು ನಿಷ್ಠ ಯಾವುದೇ ಸ್ಥಾನಕ್ಕಾಗಿ ರಾಜಿ ಮಾಡಿಕೊಳ್ಳಲ್ಲ ಅಂತಾನೂ ಹೇಳಿದ್ದಾರೆ.